ಇಷ್ಟು ಕನ್ನಡದ ಕಂಠಗಳು ಸೇರಿ ಕನ್ನಡದ ಹಾಡನ್ನ ಹಾಡಿದಾಗ ಕನ್ನಡದ ಚಪ್ಪಾಳೆ ಇನ್ನೂ ಸ್ವಲ್ಪ ಜೋರಾಗಿ ಕೇಳಬೇಕು. ಈ ಹಾಡನ್ನ ನಮಗಾಗಿ ಕೊಟ್ಟಂತಹ ಸಂಗೀತ ಸಾಹಿತ್ಯ ಸಾರ್ವಭೌಮ ನಾದ ಬ್ರಹ್ಮ ಅಷ್ಟೇ ಅಲ್ಲ, ವೇದ ಬ್ರಹ್ಮ ಹಂಸಲೇಖ ಮಹಾಗುರುಗಳು. ಅದೇನು ಒಬ್ಬರಿಂದ ಆಗುತ್ತೆ ನಮ್ಮ ನಾಗಾಭರಣ ಅವ್ರು ಬರಬೇಕು, ತಾರಾಸೂರ್ ಕಾದಂಬರಿ ತರಬೇಕು, ಅಣ್ಣವ್ರಿಗೆ ಅದನ್ನು ಒಪ್ಪಿಸ್ಬೇಕು. ಈ ಸಿನಿಮಾದಲ್ಲಿ ಹಾಡಿರ್ಲಿಲ್ಲ, ಈ ಹಾಡು ಬರೋದಕ್ಕೆ ಅವ್ರು ದಾರಿ ತೋರಿಸಿದ್ರು. ಅಂದ್ರೆ ಇದು ಒಬ್ಬರಿಂದ ಆಗಲ್ಲ, ಇದು ಹಂಸಲೇಖ ಒಬ್ಬನೇ, ಸುಮ್ಮನೆ ಒಬ್ಬ ನೆಪ, ಅದು ಕನ್ನಡದ ಜಪ, ಅದರಲ್ಲಿ ನಾನು ಒಬ್ಬ ನೆಪ. ಸೂಪರ್ ಹಾಡಿದ್ರಮ್ಮ. ಪ್ರತಿ ಸಂಚಿಕೆಯಲ್ಲೂ ಅಲ್ಲಿ ಕುತ್ಕೊಂಡು ಇಲ್ಲಿ ಹಾಡುವಂತಹ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ತಮ್ಮ ಮಾತುಗಳಿಂದ, ತಮ್ಮ ಸ್ಕೋರ್ಸ್ ಇಂದ, ತಮ್ಮ ನಗುವಿಂದ, ತಮ್ಮ ಸ್ಫೂರ್ತಿಯಿಂದ ಯಾವಾಗ್ಲೂ ಹುರಿದುಂಬಿಸುವಂತ ನಮ್ಮ ಗ್ರ್ಯಾಂಡ್ ಜೂರಿ ಪ್ಯಾನಲ್ ಇವತ್ತು ಬಹಳ ಹೆಮ್ಮೆಯಿಂದ ಇಲ್ಲಿ ನಿಂತು ಕನ್ನಡದ ಹಾಡನ್ನ ಹಾಡಿದ್ದಾರೆ. ಯಾವಾಗ್ಲೂ ನಮಗೆ ಚಪ್ಪಾಳೆ ಕೊಡುವಂತಹ ಜೂರೀಸ್ಗೆ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡ್ಲೇಬೇಕು. ನೋಡಿ, ಸ್ಟ್ಯಾಂಡಿಂಗ್ ಓವೇಷನ್. ಇನ್ನೇನು ಬೇಕು ವಿಪಿ ಸರ್? ಬೆಳಗ್ಗೆ ಬಂದು ರಾತ್ರಿವರೆಗೂ ಎಲ್ಲ ಸ್ಪರ್ಧಿಗಳಿಗೆ ಕಿವಿಗೊಟ್ಟು ಅವ್ರು ಹಾಡುವ ಎಲ್ಲ ಹಾಡುಗಳನ್ನು ಕೇಳಿ, ಮತ್ತು ಬ್ಯಾಕ್ ಸ್ಟೇಜಲ್ಲಿ ಅವರಿಗೆ ತಿಳಿದ ವಿಷಯಗಳನ್ನು ಅವರೊಂದಿಗೆ ಚರ್ಚೆ ಮಾಡಿ, ಈ ರೀತಿ ಭಾಳ ದೊಡ್ಡ ಕೊಡುಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೂರಿ ಆರ್ಕೆಸ್ಟ್ರಾ ಸಿಂಗರ್ಸ್ಗೆ ಊಟ ಹಾಕ್ತಿರೋ ಹಾಡಿದು. ಕಾರ್ಯಕ್ರಮ ಸ್ವಲ್ಪ ಡಲ್ ಆದರೆ ಈ ಹಾಡು ಹಾಡಬೇಕು ಅಷ್ಟೇ, ಆ ಕಾರ್ಯಕ್ರಮ ಹಂಗೆ ಮಿಂಚಿಬಿಡುತ್ತೆ ಅಂತ ಹಾಡು ಹಂಸಲೇಖ ಸರ್ ಕೊಟ್ಟಿದ್ದಾರೆ. ನಾನು ಅದೇ ಯೋಚಿಸ್ತಾ ಇದ್ದೆ, ನಿಮ್ಮ ಎಲ್ಲ ಹಾಡಿಗೆ ವಯಸ್ಸು ಆಗ್ತಾ ಯೌವನ ಜಾಸ್ತಿ ಆಗ್ತಾ ಇದೆ ಸರ್. ನಿಜವಾಗಿಯೂ ಪ್ರಶಸ್ತಿ ಇದು ನನಗೆ. ಎಷ್ಟು ದೊಡ್ಡ ಮಾತು ಹೇಳಿದ್ಯಪ್ಪ, ತುಂಬಾ ದೊಡ್ಡ ಮಾತು ನಿಜವಾಗ್ಲೂ. ಬಹಳ ಆದರೆ ಅದು ಅಷ್ಟು ಇನ್ನೂ ಅದು ಇಟ್ಸ್ ಬಿಕಮಿಂಗ್ ಮೋರ್ ಬ್ಯೂಟಿಫುಲ್. ಸೊ ರಾಘಣ್ಣ ಹೇಳ್ದಂಗೆ ಸಂಗೀತ ಇರೋವರೆಗೂ ಹಂಸಲೇಖ ಸರ್ ಹಾಡುಗಳಿರುತ್ತವೆ. ಅದು ತಾನಾಗೆ ಕಾಲನೇ ಅದನ್ನು ಕಾಪಾಡ್ಕೊಳ್ತಾ ಹೋಗುತ್ತೆ, ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಜೂರಿ, ವಿ ಲವ್ ಯು ಆಲ್ ಸರ್. ಬಟ್ ಈ ಹಾಡು ಹೇಗೆ ಇದು ಉದ್ಭವ ಆಯಿತು, ಹೇಗೆ ಹುಟ್ಟಿತು, ಏನಿದ್ರ ಹಿಂದಿನ ಒಂದು, ಯಾಕೆಂದರೆ ಅಣ್ಣ ಅವರು ಅಂದರೆ ದಿಸ್ ಇಸ್ ಫಾರ್ ಎವರ್, ಇದು ಶಾಶ್ವತ ಕನ್ನಡ ಇರೋವರೆಗೂ ಈ ಹಾಡು ಡೈರೆಕ್ಟ್. ಮುಖ್ಯವಾಗಿ ಚಲನಚಿತ್ರ ಗೀತೆಗಳು ಆಯಾ ಚಲನಚಿತ್ರದ ಒಟ್ಟಾರೆ ಆಶಯವನ್ನು ಎಷ್ಟು ಸಾಧ್ಯ ಅಷ್ಟು ತಗೊಂಡು ಹೋಗ್ತಾ ಇರುತ್ತೆ. ಎಷ್ಟೋ ಸಿನಿಮಾಗಳು ಆ ಗೀತೆಗಳಿಗಾಗಿಯೇ ಹುಟ್ಟಿಕೊಳ್ಳೋದು ಏನೋ ಅನ್ನುವಷ್ಟರ ಮಟ್ಟಿಗೆ ಇಡೀ ಚಲನಚಿತ್ರ ಅದನ್ನು ರೂಢಿಸುತ್ತೆ. ಇಲ್ಲಿ ಏನಾಗಿತ್ತಪ್ಪ ಅಂತಂದರೆ, ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟಿದ್ವಿ, ಹಾಡು ಇರಲಿಲ್ಲ ಮೊದಲು. ಆದರೆ ನಮ್ಮಲ್ಲಿ ಒಬ್ಬ ಅದ್ಭುತವಾದ ಚಿತ್ರಕಥಾ ಬ್ರಹ್ಮ ಇದ್ರು. ಆ ಚಿತ್ರಕಥಾ ಬ್ರಹ್ಮ ವರದಣ್ಣ ಅವರು, ರಾಜ್ಕುಮಾರ್ ಅವರ ತಮ್ಮ, ನನ್ನ ಒಂದು ರೀತಿಯ ಅದ್ಭುತವಾದಂತಹ 40 ವರ್ಷಗಳ ಗುರು. ಅವರು ಒಂದೇ ಮಾತು ಹೇಳಿದ್ರು, ಕ್ಲೈಮ್ಯಾಕ್ಸ್ಗೆ ಹೋಗ್ತಾ ಇದೆಯಾ, ಕ್ಲೈಮ್ಯಾಕ್ಸ್ಗೆ ಹೋಗೋದಕ್ಕೆ ಮುಂಚೆ ಒಂದು ಹಾಡು ಬರಬೇಕು, ಇಡೀ ಕಥೆಯನ್ನು ಬೇರೆ ದಿಕ್ಕಿಗೆ ತೊಗೊಂಡು ಹೋಗಬೇಕು, ಅದಾದ ಮೇಲೆ ತಕ್ಷಣ ಕ್ಲೈಮ್ಯಾಕ್ಸಿಗೆ ಬಂದರೆ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಒಂದೇ ಓಟದಲ್ಲಿ ಹೋಗ್ತಾ ಇದೆ, ಅದು ಹೋಗಬಾರ್ದಾಗೆ ಅಂತಂದು. ಹೀಗಾಗಿ ಹಾಡಿನ ಮೂಲ ವರದಣ್ಣ. ಆದರೆ ಏನು ಮಾಡೋದು ಅನ್ನೋದು ಮತ್ತೆ ಅಲ್ಲಿ ಸಭೆ ನಡೆದಾಗ, ಇಷ್ಟು ವರ್ಷಗಳಲ್ಲಿ ಅಣ್ಣಾವರ ಬಾಯಿಂದ ಕನ್ನಡದ ಬಗ್ಗೆ ಒಂದು ಹಾಡು ಬಂದಿಲ್ಲ ಅಂದರೆ, ಮಧ್ಯ ಬ್ರೇಕ್ ಆಗಿತ್ತು ಒಂದು 4 to 5 years ಅಂತ ಕಾಣುತ್ತೆ, ಬೇರೆ ಎಲ್ಲ ಹಾಡುಗಳಿತ್ತು. ಆ 4-5 ವರ್ಷಗಳಲ್ಲಿ ಅಣ್ಣಾವರ ಬಾಯಿಂದ ಕನ್ನಡದ ಹಾಡು ಯಾವುದೂ ಬಂದಿಲ್ಲ. ಹಾಗಾದರೆ ಕನ್ನಡದ ಬಗ್ಗೆ ಒಂದು ಹಾಡು ಮಾಡುವುದು. ಹಾಗಾಗಿ ಇದನ್ನು ಹೇಗೆ ಮಾಡ್ತೀರಾ ಸರ್ ಅಂದರೆ, ಖಂಡಿತ ಮಾಡ್ತೀವಿ ಅಂದರು. ಅದ್ಭುತವಾದಂಥ ಓಪನಿಂಗ್ ಸಿಕ್ತು, ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬರ್ಕೊಳ್ರಿ ಅಂತ, ಹಿಂಗೆ ಫಸ್ಟ್ ಲೈನು. ಆದರೆ ಮಂಕುತಿಮ್ಮನ ಕಗ್ಗ ಅವ್ರ ಕೈ ಕೊಟ್ಟಿದ್ದೆ, ಅವ್ರು ಅದನ್ನು ಪಕ್ಕಕ್ಕೆ ಇಟ್ಟಿದ್ರು. ಆದರೆ ಏನಕ್ಕೋ ಮಧ್ಯಾಹ್ನ ಹಿಂಗೆ ಅಂದಿದ್ದಾರೆ ಅಂತ ಕಾಣುತ್ತೆ, ಬದುಕಿದು ಜಟಕಾ ಬಂಡಿ ಬಂದ್ಬಿಡ್ತು ಅಲ್ಲಿಂದ. ಅಂದರೆ ಹೇಗೆ ದಿಗ್ಗಜ ಕವಿಗಳು ಒಂದೇ ತಾಟಲ್ಲಿ ಓಡ್ತಾ ಇರ್ತವೆ ಅನ್ನೋದಕ್ಕೆ, ಮನಸ್ಸುಗಳು ಎಲ್ಲ ಒಂದೇ ಆಗಿ ಓಡ್ತಾ ಇರುತ್ತೆ ನನಗೆ. ಅದು 2 ಫಿಕ್ಸ್ ಆದ ಕೂಡಲೇ ಪಲ್ಲವಿ ಇಡೀ ಹಾಡು ತಾನಾಗಿ ಅವ್ರ ಪಾಡ್ಗೆ ಅವರು ಅದನ್ನು ಒಳ್ಳೆ ಚಿನ್ನದ ಹಾಗೆ ಮೆರುಗು ಕೊಟ್ಟು ಇಟ್ಬಿಟ್ರು.
ಟ್ಯೂನ್ ಜೊತೆಗೆ ಅದನ್ನು ಅವ್ರಿಗೆ ಹಾಡಿದ್ರೆ ಏನು ಅಣ್ಣ ಅವರ ಖುಷಿ ನೋಡಬೇಕಾಗಿತ್ತು. ಅದು ನಿಜವಾಗಿಲೂ ಕಣ್ಣುಗಳು ಪಳ 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 ಹೊಳಿತಾ ಇದ್ವು, ಕಣ್ಣಲ್ಲಿ ಎರಡು ಹನಿ ನೀರು ಒಳಗಡೆ. ಅಂದರೆ ಎಮೋಷನ್ ಎಷ್ಟು ಚೆನ್ನಾಗಿ ಅವರಲ್ಲಿ ಎಕ್ಸ್ಪ್ರೆಸ್ ಆಗ್ತಿತ್ತು ನನಗೆ ಅಣ್ಣ ಅವ್ರದ್ದು. ಪೂರಾ ಮುಗಿದ ಮೇಲೆ ಇನ್ನೊಮ್ಮೆ ಹಾಡ್ಲಾ ಅಂತ ಕೇಳ್ತಾನೆ ಇದ್ರಿ ಇವ್ರನ್ನ, ಚೆನ್ನಾಗಿದ್ಯಾ ಇನ್ನೊಂದ್ಸಲ ಹಾಡ್ಲಾ ಇನ್ನೊಂದ್ಸಲ ಹಾಡ್ಲಾ ಅಂತ. ಅಂದರೆ ಅವ್ರು ಹಾಡಿದಷ್ಟು ಅದಕ್ಕೆ ಇನ್ನೂ ಹೆಚ್ಚು ಕಳೆ ಬರ್ತಾನೆ ಇತ್ತು. ಪ್ರತಿಯೊಂದು ಪದಕ್ಕೆ, ಪ್ರತಿಯೊಂದು ಪದದ ಅರ್ಥಕ್ಕೆ ಇನ್ನೊಂದು ಅರ್ಥ ಬರ್ತಾ ಇತ್ತು. ಅಂತಹ ಹಾಡನ್ನು ಅವರು ಕೊಟ್ಟರು. ಹಾಗಾಗಿ ಹಾಡಿನ ಮೂಲ ಅದು. ಕತೆ ಯಾವುದೇ ಇರಲಿ, ಯಾವ ಕತೆಗೆ ಬೇಕಾದರೂ ಇದನ್ನು ಹೊಂದಿಸ್ಬೋದು. ಆದರೆ ಆ ಕತೆಯ ಹೊಳೆಗೆ ಯಾವ ರೀತಿ ಅದು ಬೇಕು ಅನ್ನೋದು ಹೇಳುವಂಥ ವರದಣ್ಣ ಅವರು ಇದ್ರಲ್ಲ, ಹಾಗೇನೆ ಅದನ್ನು ಹಾಡಿದಂಥ ಅಣ್ಣವರಿದ್ರಲ್ಲ, ಅದನ್ನು ಹಾಗೆ ಸೃಷ್ಟಿಸಿದಂಥ ನಮ್ಮ ಹಂಸಲೇಖರಿದ್ರಲ್ಲ, ಇವೆಲ್ಲವೂ ಸೇರಿದಾಗ ನನಗೆ ಒಂದು ಕೋಡು ಬಂತು. ಯಾವ ಕೋಡು? ಅಘೋಷಿತ ರಾಜ್ಯಗೀತೆಯನ್ನು ಯಾರಪ್ಪ ಮಾಡಿದ್ದು? ನಾಗಾಭರಣ ಮತ್ತು ಹಂಸಲೇಖ ಅಂತ ಇವತ್ತೆಲ್ಲರೂ ಹೇಳಬೇಕಲ್ಲ. ಆ ಖುಷಿಯನ್ನು ಇವತ್ತು ಹಂಚ್ಕೋತಾ ಇದ್ದೇನೆ. ಎಲ್ಲಿ ಶೂಟ್ ಮಾಡಬೇಕು ಅಂದಾಗ, ರಾಣಿ ಚೆನ್ನಮ್ಮ ಸರ್ಕಲಲ್ಲೇ ಮಾಡಬೇಕು ಅಂದಾಗ ಅಲ್ಲಿ ಬೇಡ ಅಂತ ಹೇಳಿದ್ರು ಪಾರ್ವತಮ್ಮನವರು. ಅಮ್ಮ ಬೇಡ, ಅಲ್ಲಿ ಬಹಳ ಕಷ್ಟ ಆಗುತ್ತೆ, ಎಷ್ಟು ಜನ ಸೇರ್ತಾರೋ ಅಂದರು. ಲಕ್ಷೋಪಲಕ್ಷ ಜನ ಸೇರಿದ್ರು ಅವತ್ತಲ್ಲಿ. ಅಷ್ಟು ಜನರ ಮಧ್ಯೆ ಕೇವಲ 2 ದಿನದಲ್ಲಿ ಕೇವಲ 2 ಕ್ಯಾಮ್ರಾ ಇಟ್ಕೊಂಡು ಇಡೀ ಹಾಡನ್ನ ನಾವು ಶೂಟ್ ಮಾಡಿದ್ದೇವೆ. ಇದು ಇಷ್ಟು. ನಾಗಾಭರಣ ಸರ್ ಹೇಳ್ತಾ ಇದ್ರೆ ಅಲ್ಲಿ ಜೀವಿಸ್ತಾ ಇದ್ವಿ ನಾವು. ಫಸ್ಟ್ ಲೈನ್ ಇದೆಲ್ಲ ಫೌಂಡೇಶನ್ ಕೊಟ್ಟರು. ಬೆಳಿಗ್ಗೆ 6:30-7 ಸೇರಿದ್ವಿ. ಏನಪ್ಪ ಹೇಳೋದು ಅಂತ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ F sharp ಮೈನರ್ ಮೇಲೆ ಇಟ್ಕೊಂಡು ಕೂತಿದ್ದೆ. ಎಲ್ಲ ಸೈಲೆಂಟ್ ಆಗಿತ್ತು. ಯಜಮಾನ್ರು ಬಂದರು, ನಮಗೆ ಎದುರಿಗೆ ಬಂದು ಕೈ ಮಡ್ಚ್ಕೊತ ನಿಂತ್ಕೊಂಡು. ನಾನು ನೋಡಿದೆ ಫಿಗರ್ ಹಂಗೆ ನಿಂತು, ವಿಗ್ರಹ ಹುಟ್ಟಿದ್ರೆ ಹಿಂಗೆ ಹುಟ್ಟಬೇಕಯ್ಯ ಅನ್ಕೊಂಡು ಹಂಗೆ ನಡೆದು ಬಂದರು. ಅಷ್ಟೊತ್ತಿಗೆ ಲೈನ್ ರೆಡಿ ಇತ್ತು, ಕೂತ್ಕೊಂಡ್ರು. ಹಾಡು ತೋರಿಸ್ದೆ. ಯಾವುದಿದು ಅಂದರು. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರಿದೆ, ನೀವು ಅಲ್ಲಿ ಹುಬ್ಳಿಲಿ ಹೋಗಿರ್ತೀರಿ, ವಜ್ರಮುನಿಯವ್ರನ್ನ ಹಿಡಿಯೋದಕ್ಕೆ ಜಡ್ಗ ಗಾಡೀಲಿ ಹೋಗಿರ್ತೀರಿ, ಆವಾಗ ಹೋಗೋದಕ್ಕೆ ಮುಂಚೆ ಈ ಹಾಡು ಆಡ್ತೀರಿ. ಓಹ್ ಆಡಿ ಅಂದರು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬದುಕಿದು ಚಟಕ್ ಹಾಬಾರ್ದು. ಹಂಗೆ ಹೇಳಿದ ಕೂಡಲೇ ತಗಲ್ಕಂತಲ್ಲ ಬಡ್ಡಿ ಮಗಂದು ಅಂದರು. ಅಷ್ಟೇ. ಅಂದರೆ ಹಾಡಿನ ಸಾಲು ಅವ್ರ ಮೇಲೆ ಪರಿಣಾಮ ಬೀರಿದ್ರೆ ಜನಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅವ್ರ ಕಾನ್ಸೆಪ್ಟು. ತಗಲ್ಕಂತಲ್ಲ ಬಡ್ಡಿ ಮಗಂದು ಅಂದರು. ಅಲ್ಲಿಂದ ಈ ಹಾಡು ಟೇಕ್ ಆಫ್ ಆಯಿತು. ಇವತ್ತು ಚೈನಾದವರು, ತೈವಾನ್ನವರು, ಥೈಲ್ಯಾಂಡ್ನವರು ಆಡಬೇಕು ಅಂದರೆ ಫಸ್ಟು ಒಟ್ಟಿದ್ದಾರೆ ಕನ್ನಡ ನಾಡಿಗೆ ಒಡ್ಡಬೇಕು ಅಂತ. ಸೊ ಹೀಗೆ ಏನೇ ಮಾಡಬೇಕು ಅಂದರೆ ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ಒಳ್ಳೆಯದೇ ಬರುತ್ತೆ ಅಷ್ಟೇ. ಅದು ನಮ್ಮೆಲ್ಲರ ಹೆಮ್ಮೆಯ ಜೂರಿ ಮೆಂಬರ್ಸ್ಗೆ ಧನ್ಯವಾದಗಳು, ಹಾಗೂ ಬರ್ಲಿ ಚಪ್ಪಾಳೆ ಅವರಿಗೆ ಪ್ಲೀಸ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಇರುವಿಕೆಯಿಂದ, ತಮ್ಮ ಮಾತುಗಳಿಂದ, ತಮ್ಮ ನಗುವಿನಿಂದ ಒಂದು ಹಾಡಿನ ಹಬ್ಬವನ್ನ ನಮ್ಮ ಜೊತೆ ಸಂಭ್ರಮಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ನಾಗಾಭರಣ ಸರ್ ಹಾಗೂ ನಮ್ಮೆಲ್ಲರ ನೆಚ್ಚಿನ ರಾಘಣ್ಣ ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಅವರನ್ನು ಬರಮಾಡಿಕೊಳ್ಳೋಣ.